ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಡ್ತಕ್ಕಂಥ ಕನ್ನಡ ಪ್ರಶ್ನೆ ಪತ್ರಿಕೆ ಒಳಗೆ 3 ಮಾರ್ಕ್ಸಿಂದು ಅಂದರೆ ನಾನು ಇನ್ನೇನೋ ನಿಮಗೆ ಹೇಳ್ಕೊಟ್ಟಿದ್ದೆ. ಛಂದಸ್ಸಿನ ಮೇಲೆ ಒಂದು ಕ್ವಶನ್, ಅಲಂಕಾರದ ಮೇಲೆ ಒಂದು ಕ್ವಶನ್, ಗಾದೆ ಮಾತು ವಿಸ್ತರಣೆ. ನಿನ್ನೆ ನಾನು ಏನು ಹೇಳ್ಕೊಟ್ಟಿದ್ನಲ್ಲ ಅದೇ ರೀತಿ ಕ್ವಶನ್ಸ್ ಇವತ್ತು ಎಕ್ಸಾಮಿಗೆ ಬಂದಿದ್ದರಿಂದ ನಿಮ್ಗೆ ಹೆಲ್ಪ್ ಆಯ್ತು ಅಂತ ತಿಳ್ಕೊತೀನಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಒಂದು ಕಮೆಂಟ್ಸ್ ಮಾಡಿರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೇಳಾರ. ಹೌದಾ? ಇದು 3 ಮಾರ್ಕ್ಸಿಗೆ ಕ್ವಶನ್ ಕೇಳಿದೆ. ನೋಡಿರಿ, ಇದು ಯಾವ ರೀತಿ ಮಾಡಬೇಕು ನೋಡಿರಿ. ನಿನ್ನೆ ನಾನು ಹೇಳಿದೆ ಯಾವುದಕ್ಕೆ ಲಘು ಹಾಕಬೇಕು, ಯಾವುದಕ್ಕೆ ಗುರು ಹಾಕಬೇಕು, ಮತ್ತು ಉತ್ಪಲ ಮಾಲಾ ಋತು ಇದ್ರದ್ದು ಒಂದು ಸೇಮ್ ಉದಾಹರಣೆ ಕೊಟ್ಟು ಸದ್ಯಕ್ಕೆ ನಾನು ನಿಮ್ಗೆ ಮಾಡಿಸಿದ್ದೆ. ನೋಡಿರಿ, ಖೋ ಅಂದ್ರೆ ದೀರ್ಘ ಬಂದೈತಂದ್ರೆ ಅದಕ್ಕೆ ಗುರು ಹಾಕಬೇಕು. ಹೌದಾ? ಇವೆರಡಕ್ಕೂ ಲಘು ಹಾಕಬೇಕು, ಯಾಕಂದರೆ ಇವಕ್ಕೇನು ದೀರ್ಘಾವತ್ತು ಏನು ಬಂದಿಲ್ಲ. ಯಾವ ಬಂದಿತ್ತಂದ್ರಲ್ಲೇ ಗುರು ಹಾಕಬೇಕು. ಗೀಕ ಲಘು, ಆಮೇಲೆ ಇಲ್ಲಿ ಒತ್ತಕ್ಷರ ಬಂದಿತ್ತ ಅದ್ರ ಹಿಂದಿನ ಅಕ್ಷರಕ್ಕೆ ಗುರು ಹಾಕ್ಬೇಕಂತ ಹೇಳಿದ್ದೆ. ಇವಕ್ಕೆ ಲಘು ಹಾಕೋದು. ಇಲ್ಲಿ 0 ನಮ್ಮ ಬಂದೈತೆ, ಅದಕ್ಕೆ ಏನು ಹಾಕಬೇಕಿಲ್ಲ, ಲಘು ಹಾಕಬೇಕು. ದಕ ನಕ ಇದಕ್ಕೆ ನಮ್ಗೆ ಗುರು ಹಾಕಬೇಕು. ದ ಮತ್ತು ಲಕ ಲಘು ಹಾಕಿ, ದೋಳು ಬಂದೈತೆ ಅಂದರೆ ಇವೆರಡಕ್ಕೂ ಸೇರಿಸಿ ಒಂದು ಏನು ಹಾಕ್ಬೇಕ್ರಿ, ಗುರು ಹಾಕಬೇಕು. ವನ ಇದಕ್ಕೆ ಎರಡಕ್ಕೂ ಲಘು ಹಾಕಬೇಕು. ವಾ ಬಂದೈತಿ ಅಂದ್ರೆ ಇಲ್ಲೇ ಗುರು, ಇಲ್ಲೇ ಸೀಕ ಲಘು, ದೇ ಬಂದೈತೆ ಅಂದ್ರೆ ಗುರು, ಶಕ ಲಘು ಹಾಕಿ ಇವೆರಡು ದೋಳು ಸೇರಿ ಒಂದು ಗುರು ಹಾಕಬೇಕು. ನೋಡಿರಿ, ಭ ಇದೇನು ಒಂದು ಲಘು ಒಂದು ಗುರು ಬಂದು 2 ಲಘು ಬಂದ್ರೆ ಭ, 2 ಲಘು ಬಂದ ನಡಕ್ಕೆ 2 ಗುರು ಬಂದ ನಡಕ್ಕೆ ಲಘು ಬಂದ್ರೆ ಅದಕ್ಕೆ ರ. ನೆಕ್ಸ್ಟ್ ಮೂರು ಏನ್ರಿ ಇವು ಲಘು ಬಂದ್ರೆ ನ, ಒಂದು ಲ ಬಂದ್ರೆ ನೋಡಿದ್ದು ಸೇಮ್, ಇದು ಭ ಇದು ಭ, ಒಂದು ಲ ಒಂದು ಇದನ್ನು ಭ ಏನ್ರಿ, ಒಂದು ಗುರು ಬಂದು 2 ಲಘು ಬಂದ್ರೆ ಭ. ಆಮೇಲೆ ಇದು ರ. ನೋಡಿರಿ, 2 ರ ಅಂದ್ರೆ 2 ಸೈಡು ಲಘು ಬಂದು ನಡಕ್ಕೆ 2 ಸೈಡ್ ಗುರು ಬಂದು ನಡಕ್ಕೆ ಲಘು ಬಂದ್ರೆ ಅದಕ್ಕೆ ರ. ಹೌದಾ? ಇಲ್ಲಿ ಲಾಸ್ಟಿಗೆ ಒಂದು ಲಘು ಒಂದು ಗುರು. ಇದು ಅಕ್ಷರ ಛಂದಸ್ಸಿನ ಉತ್ಪಲ ಮಾಲಾ ವೃತ್ತದ ಲಕ್ಷ್ಯವಾಗಿದೆ. ನೋಡಿ, ಸೇಮ್ ಎಕ್ಸಾಂಪಲ್ ನಾನು ಇನ್ನೇ ಅದ್ರ ಒಂದು ಸ್ವಲ್ಪ ಕ್ವಶನ್ ಚೇಂಜ್ ಬಂದಿರ್ಬೋದು ಏನ್ರಿ, ಇದನ್ನ ಎಕ್ಸಾಕ್ಟ್ಲಿ ಸೇಮ್ ಕೇಳಂಗಿಲ್ಲ. ಆದ್ರೆ ನೋಡ್ರಿ, ಉತ್ಪಲ ಮಾಲಾ ವೃತ್ತದ ಲಕ್ಷ್ಯಕ್ಕೆ ನಾನು ಇನ್ನೇನು ಇದನ್ನು ಮಾಡಿಸಿದ್ದೆ. ನೋಡಿರಿ, ಇವತ್ತು ಅದೇ ರೀತಿ ಕ್ವಶನ್ಸನ್ನು ಕೇಳಾರ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಏನು ಕೇಳಾರ್ರಿ, ಕೆಳಗಿನ ವಾಕ್ಯದಲ್ಲಿರೋ 7th ಕ್ವಶನ್ ಇದು. ಕೆಳಗಿನ ವಾಕ್ಯದಲ್ಲಿ ಅಲಂಕಾರಗಳನ್ನು ಹೆಸರಿಸಿ ಲಕ್ಷಣದ ಹೆಸರು ಬರೆದು ಸಮನ್ವಯಗೊಳಿಸೋದು. ನೋಡಿರಿ, ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ನೋಡಿರಿ, ಇದನ್ನು ನಿನ್ನೆ ನಾನು ಉಪಮಾಲಂಕದ ಮೇಲೆ ಗ್ಯಾರಂಟಿ ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ದೆ. ಇದನ್ನು ಏನು ಅಂತ್ಯ ಬಂದೈತೆ, ಇದು ಹೋಲಿಕೆ, ಎರಡಕ್ಕೂ ಹೋಲಿಕೆ ಅದಾವ ಅಂದ್ರೆ ಇದನ್ನು ಏನಕ್ಕಿತ್ತು, ಉಪಮಾಲಂಕಾರ. ನೋಡಿರಿ, ಈ ಥರ ಎಕ್ಸಾಮಿಗೆ ಸೇಮ್ ಬರ್ಬೇಕು ರೀ. ಮೊದಲು ಅಲಂಕಾರದ ಹೆಸರು ಬರೀಬೇಕು, ಯಾವ್ಯಾವ ಸ್ಟೆಪ್ಸಿಗೆ ಮಾರ್ಕ್ಸ್ ಕೊಡ್ತಾರೆ ಅನ್ನಿಸೋದಕ್ಕೆ ನಾನು ನಿಮ್ಗೆ ಹೇಳಿದ್ದೆ. ಅಲಂಕಾರದ ಹೆಸರು ಬರೆದ್ರೆ ಉಪಮಾಲಂಕಾರ, ಲಕ್ಷಣ ಬರೀಬೇಕು ರೀ. ನೋಡಿರಿ, ಹೆಸರಿಸಿ ಲಕ್ಷಣ ಬರೀಬೇಕು. ಲಕ್ಷಣ ಬರೆದ್ರೆ ನೋಡಿರಿ, ಎರಡು ವಸ್ತುಗಳಿಗೆ ಪರಸ್ಪರವಾಗಿ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಇಲ್ಲಿ ಸಮನ್ವಯ ಅಂದ್ರೆ ಉಪಮೇಯ ಯಾವುದು, ಮನೋರಮೆಯ ಹಣೆ, ಉಪಮಾನ ಬಾಲಚಂದ್ರ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಆಕರ್ಷಣೆ. ನೋಡಿರಿ, ಇಲ್ಲಿ ಏನು ಮಾಡಬೇಕು, ಇಲ್ಲಿ ಉಪಮೇಯವಾದ ಮನೋರಮೆಯ ಹಣೆಯನ್ನು ಉಪಮಾನವಾದ ಬಾಲಚಂದ್ರನಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮಾವಾಚಕ ಪದವಿದ್ದು ಆಕರ್ಷಣೆ ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಒಂದು ಉಪಮಾಲಂಕಾರದ ಲಕ್ಷ್ಯವಾಗಿದೆ. ನೋಡಿರಿ, ಇಷ್ಟು ನೀವು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ಇಂಥದ್ದನ್ನು ಭಾಳ ಅಂದ್ರೆ ಭಾಳ ಎಕ್ಸಾಂಪಲ್ ಮಾಡಿಸೀನಿ. ಇದೇ ರೀತಿ ನೀವು ಎಕ್ಸಾಮಿಗೆ ಬರೆದ್ರೆ ನೀವು 3 ಮಾರ್ಕ್ಸ್ ಗ್ಯಾರಂಟಿ ಅವರು ಕೊಡ್ತಾರೆ. ನೋಡಿರಿ, ನಾನೇನು ಯಾವ ರೀತಿ ಮಾಡಿಸಿದ್ದೆ ನೋಡಿರಿ, ಯಾವ್ಯಾವ ಸ್ಟೆಪ್ಸಿಗೆ ಏನೇನು ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ಹೇಳಿ, ಪ್ರತಿಯೊಂದು ಅಲಂಕಾರದ ಹೆಸರು, ಲಕ್ಷಣಗಳನ್ನ, ಸಮನ್ವಯಗಳನ್ನ ಯಾವ ರೀತಿ ಬರಬೇಕಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್. ನೋಡಿರಿ, ಕ್ವಶನ್ ಸೇಮ್ ಕೇಳಂಗಿಲ್ಲ, ಆದ್ರೆ ಪ್ಯಾಟರ್ನ್ ನೋಡಿರಿ ಎಲ್ಲ ಸೇಮ್. ಗಿಜಗನಗೂಡುಗಳು ತೂಗು ತೊಟ್ಟಿಲಿನಂತೆ ತೂಗುತ್ತಿದ್ದವು. ಈ ರೀತಿ ಸೇಮ್ ನೋಡಿರಿ, ಎಲ್ಲ ಬರೋದು, ಅಲಂಕಾರದ ಹೆಸರು ಬರೋದು ಎಲ್ಲನೂ ಏನು ಸೇಮ್ ಕ್ವಶನ್ ಸರಿ. ನಿನ್ನೆ ನಾನು ಏನು ಎಕ್ಸಾಕ್ಟ್ಲಿ ಮಾಡ್ತೀನಿ ಅದೇ ಟೈಪ್ ಕ್ವಶನ್ ಕೇಳಾರೆ. ನೋಡಿರಿ, ಗಾದೆ ಅಂತರೂ ನಾನು ನಿನ್ನೆ ನಿಮ್ಗೆ ಒಂದು 2 ಗಾದೆ ಮಾಡಿಸ್ತೀನಿ ರೀ, ಅದೇ ಟೈಪ್ ಬರಿಬೇಕಂದಿದ್ದೆ. ಆದರೆ ನಾನು ಏನು ಮಾಡಿಸಿದ್ನಲ್ಲ ಅದ ಕೊಟ್ಟಾರೆ. ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ನೋಡಿರಿ, ನಾನು ನಿನ್ನೆ ಅದನ್ನ ನೋಡಿರಿ ಗಾದೆಯನ್ನು ಯಾವ ರೀತಿ ಬರಿಬೇಕು, ಯಾವ್ಯಾವ ಸ್ಟೆಪ್ಸಿಗೆ ಏನೇನು ಮಾರ್ಕ್ಸ್ ಕೊಡ್ತಾರೆ ಅನ್ನೋದನ್ನು ಹೇಳಿ ಲಾಸ್ಟಿಗೆ ಅದೇ ಗಾದೆನ ವಿಸ್ತರಣೆ ಮಾಡಿ ತೋರಿಸಿದ್ದೆ. ನೋಡಿರಿ, ಇವತ್ತು ಅದೇ ಕ್ವಶನ್ಸ್ನ ಕೇಳಾರ. ನೋಡಿರಿ, ನಿಮ್ಗೆ ನನ್ನ ಕ್ಲಾಸ್ ಯಾವ ರೀತಿ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಇವತ್ತಿನ ಎಕ್ಸಾಮ್ ನಿಮ್ದು ಎಲ್ಲರದು ಚಲೋ ಆಗೈತೆ ಅಂತ ನಾನು ನಂಬೀನಿ. ಅದೇ ರೀತಿ ನಿಮ್ದು ಎಲ್ಲರದು ಎಕ್ಸಾಮ್ ಚಲೋ ಆಗಿರ್ತೈತೆ ರೀ. ನೋಡಿರಿ, ಹಾಗಂದ್ರೆ ನನ್ನ ಕ್ಲಾಸ್ ಅಂತರೂ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಕೊಡಿರಿ. ಥ್ಯಾಂಕ್ ಯು.